2025 ಫೈನಲ್ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಬೆಂಗಳೂರು ವರ್ಸಸ್ ಪಂಜಾಬ್ ರಣ ರೋಚಕ ಕಾಳಗ ಇವತ್ತು ನಡೀತಾ ಇದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಪಂದ್ಯ ನಡೆಯುತ್ತೆ. ಕೌತುಕದ ಕ್ಷಣಕ್ಕಾಗಿ ಕ್ರಿಕೆಟ್ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಕ್ರಿಕೆಟ್ ಫೀವರ್ ಇಡೀ ದೇಶದಾದ್ಯಂತ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಜೋರಾಗಿದೆ. ಕೌತುಕದ ಕ್ಷಣ ಇವತ್ತು. RCB ಒಂದು ಇತಿಹಾಸವನ್ನ ನಿರ್ಮಾಣ ಮಾಡುತ್ತಾ ಬೆಂಗಳೂರಿನ ತಂಡ ಇಲ್ಲಿಯವರೆಗೂ ಸೋಲಿನ ಕಹಿ ಅನುಭವದಲ್ಲೇ ಮುಳುಗಿರುವಂತಹ ಈ ಸನ್ನಿವೇಶದಲ್ಲಿ ಈಗ ಫೈನಲ್ ಹಂತಕ್ಕೆ ಬಂದಿರೋದಿದೆಯಲ್ಲ, RCB ಈ ಸಲ ಕಪ್ ನಮ್ದೆ ಎನ್ನುವ ಬಹಳ ದೊಡ್ಡ ಉತ್ಸಾಹ ಅಭಿಮಾನಿಗಳಲ್ಲಿದೆ. ಆ ಉತ್ಸಾಹ, ಹುಮ್ಮಸ್ಸು, ಫೀವರ್ ಭಾರಿ ಜೋರಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳು ಅತಿರೇಕ ಮೀರದಂತೆಯೂ ಪೊಲೀಸರು ಕಟ್ಟೆಚ್ಚರ ವಹಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಹಲವು ಕಡೆಗಳಲ್ಲಿ ಫೈನಲ್ ಮ್ಯಾಚ್ ಸ್ಕ್ರೀನಿಂಗ್ ಹಾಕೊಂಡಿದ್ದಾರೆ RCB ಮ್ಯಾಚ್ ಹಿನ್ನೆಲೆ. ಹೀಗಾಗಿ ಎಲ್ಲೆಡೆ ಕಾಕಿ ಹದ್ದಿನ ಕಣ್ಣಿಟ್ಟಿದೆ. ಬೆಂಗಳೂರಿನಲ್ಲಿ ಅಹಿತಕರ ಘಟನೆ ಆಗದಂತೆ ಭದ್ರತೆಯನ್ನು ಒದಗಿಸಲಾಗಿದೆ. ಬೆಟ್ಟಿಂಗ್ ಬಗ್ಗೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಸ್ಕ್ರೀನ್ ಹಾಕೋದು ಓಕೆ, ಮ್ಯಾಚ್ ಅನ್ನು ಎಂಜಾಯ್ ಮಾಡೋದು ಇನ್ನೂ ಓಕೆ. ಪ್ರತಿ ಕ್ಷಣಗಳನ್ನು ಕಣ್ಣಿನಲ್ಲಿ, ಪ್ರತಿ ಕ್ಷಣಗಳನ್ನ ಕಣ್ತುಂಬಿಕೊಳ್ಳೋಕೆ ಪ್ರತಿಯೊಬ್ಬರು ಕಾಯ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಓಕೆ. ಬಟ್ ಹಾಗೆಂದ ಮಾತ್ರಕ್ಕೆ ನಾನು ಬೆಟ್ಟಿಂಗ್ ನಡೆಸ್ತೀನಿ, ಇದೊಂದು ದಂಧೆ ಮಾಡ್ಕೋತೀನಿ ಅಂತ ಹೇಳಿದ್ರೆ ಜೋಕೆ ಪೊಲೀಸರೆಲ್ಲ ಕಡೆಗಳಲ್ಲೂ ಇದ್ದಾರೆ. IPL ಪಂದ್ಯಗಳು ನಡೆದಾಗ ಅಭಿಮಾನಿಗಳು ಅಭಿಮಾನದ ಹೊಳೆ ಹರಿಸಿದ್ರೆ ಮತ್ತೊಂದು ಕಡೆ ಬೆಟ್ಟಿಂಗ್ ದಂಧೆಯಲ್ಲಿ ಹಣದ ಹೊಳೆ ಹರಿಯುತ್ತೆ. ಬೆಟ್ಟಿಂಗ್ ನಾನಾ ಸ್ವರೂಪಗಳನ್ನು ಹೊಂದಿದೆ. RCB ಗೆಲ್ಲುತ್ತಾ, ಪಂಜಾಬ್ ಗೆಲ್ಲುತ್ತಾ ಅಂತ ಕಟ್ಟೋರು ಬೇರೆ, ಈ ಓವರ್ಗೆ ಎಷ್ಟು ರನ್ಗಳು ಬರುತ್ತೆ ಅಂತ ಬೆಟ್ಟಿಂಗ್ ಕಟ್ಟೋರು ಬೇರೆ, ಬಾಲ್ ಟು ಬಾಲ್ ಬೆಟ್ಟಿಂಗ್ ಕಟ್ಟೋರು ಬೇರೆ. ಬೆಟ್ಟಿಂಗ್ನ ಬಹಳ ದೊಡ್ಡ ಜಾಲ ಕರ್ನಾಟಕದಲ್ಲಿ ಆಕ್ಟಿವ್ ಆಗಿದೆ. ಅದು ನಾನಾ ಜಿಲ್ಲೆಗಳಲ್ಲೂ ಕೂಡ ಇದೆ, ಬೆಂಗಳೂರಿನಲ್ಲೂ ಕೂಡ ಇದೆ. ಈಗಾಗಲೇ ಪೊಲೀಸರು ಅನೇಕ ಜಾಲಗಳನ್ನು ಪತ್ತೆ ಹಚ್ಚಿ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವತ್ತು ಫೈನಲ್ ಅಲ್ಲ, ಒಂದು ರೀತಿ ದೊಡ್ಡ ಜಾತ್ರೆ ಇದು. ಅದು ಹೇಳಿ ಕೇಳಿ RCB ಫೈನಲ್ ನಲ್ಲಿದೆ. ಈ ಕಾರಣದಿಂದಾಗಿ ಬೆಟ್ಟಿಂಗ್ 100 ಪಟ್ಟು ಹೆಚ್ಚಳ ನಡೆಯುತ್ತೆ. ಬೆಟ್ಟಿಂಗ್ ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ಒಂದು ಕಡೆ ಆಫ್ಲೈನ್ ಬೆಟ್ಟಿಂಗ್ ಬೇರೆ, ಮತ್ತೊಂದು ಕಡೆ ಆನ್ಲೈನ್ ಬೆಟ್ಟಿಂಗ್ ಬೇರೆ. ಆನ್ಲೈನ್ನಲ್ಲೂ ಕೂಡ ಅನೇಕ ಆ್ಯಪ್ಗಳ ಮೂಲಕ, ಅನೇಕ ಅಪ್ಲಿಕೇಶನ್ಗಳ ಮೂಲಕ ಬೆಟ್ಟಿಂಗ್ ನಡೆಯುತ್ತೆ. ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯವಿಲ್ಲ. ಕರ್ನಾಟಕದಲ್ಲಿ ಈಗ ಯೋಚನೆ ಮಾಡ್ತಾ ಇದ್ದಾರೆ ಆನ್ಲೈನ್ ಗೇಮ್ಗಳನ್ನು ಬ್ಯಾನ್ ಮಾಡಬೇಕು ಅಂತ. ಬಟ್ ಇವತ್ತಂತೂ ಆನ್ಲೈನ್ ಬೆಟ್ಟಿಂಗ್ಗಳು ಜೊತೆಗೆ ಆಫ್ಲೈನ್ ಬೆಟ್ಟಿಂಗ್ಗಳು ಕೂಡ ನಡೆಯುತ್ತೆ. ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಯಾವ ಕಾರಣಕ್ಕೂ ಕ್ರೀಡೆಯನ್ನಾಗಿ ನೋಡಿ ಆ ಸ್ಫೂರ್ತಿಯನ್ನು ಮೆರೀರಿ ಹೊರತಾಗಿ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರದಲ್ಲಿ ತೊಡಗೋದು ತಪ್ಪು, ಕಾನೂನು ಬಾಹಿರ ಇದು.